ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾ ಪಾತ್ರದಲ್ಲಿ ಅದ್ಭುತ ನಟನೆ ಮಾಡ್ತಿರುವಂಥ ವೈಷ್ಣವಿ ಗೌಡ ಬಹುಶಃ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿರ್ತಾರೆ. ಆಕೆಯ ನಟನೆ ಆಗಿರ್ಬೋದು, ಆಕೆಯ ಒಂದು ಹಾವ ಭಾವ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಇಷ್ಟ ಆಗಿರುತ್ತೆ. ಅಗ್ನಿಸಾಕ್ಷಿಯಿಂದ ಈ ಒಂದು ಕಲಾವಿದೆಯನ್ನು ಎಲ್ಲರೂ ಕೂಡ ಪ್ರೋತ್ಸಾಹಿಸ್ಕೊಂಡು ಬಂದಿದ್ದಾರೆ. ಈಕೆಗೆ ಸಾಕಷ್ಟು ಕ್ರಶ್ ಇದ್ದಾರೆ, ಸಾಕಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ. ಆದರೆ ಎಲ್ರಿಗೂ ಕೂಡ ಇರುವಂಥ ಪ್ರಶ್ನೆ ಏನಪ್ಪಾ ಅಂತಂದರೆ, ಸೀತಾರಾಮ ಸೀರಿಯಲ್ ಸೀತೆಯ ನಿಜ ಜೀವನದ ಮೊದಲ ಕ್ರಶ್ ಯಾರನ್ನ ಈಕೆ ತುಂಬಾ ಇಷ್ಟಪಟ್ಟಿದ್ರು ಅನ್ನುವಂಥ ವಿಚಾರ. ಇಲ್ಲಿ ತನಕ ಆಕೆ ಎಲ್ಲೂ ಕೂಡ ಇದನ್ನ ರಿವೀಲ್ ಮಾಡಿರಲಿಲ್ಲ. ಆದರೆ ಈಗ ರಿವೀಲ್ ಮಾಡಿದ್ದಾರೆ. ಪ್ರಿಯಾ ಎದುರು ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಹಾಗಾದ್ರೆ ಸೀತೆಯ ಮೊದಲ ಕ್ರಶ್ ಯಾರು? ವೈಷ್ಣವಿ ಗೌಡ ಇಷ್ಟಪಟ್ಟಿರುವಂತ ಆ ಹುಡುಗ ಯಾರು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಕೊನೆಯ ತನಕ ತಪ್ಪದೇ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ಈಕೆಯ ಕ್ರಶ್ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ, ಆತನಿಗೆ ಮದುವೆ ಕೂಡ ಆಗಿದೆಯಂತೆ. ಅದೊಂದು ಬೇಸರದ ಸಂಗತಿ. ಸೊ ಸೀತಾರಾಮ ಸೀರಿಯಲ್ನಲ್ಲಿ ಎರಡು ಹೈಲೈಟ್ ಆಗಿರುವಂತ ಲೇಡಿ ಕ್ಯಾರೆಕ್ಟರ್ ಅಂತ ಬಂದ್ರೆ, ಒಂದು ಸೀತಾ ಹಾಗೆ ಇನ್ನೊಂದು ಪ್ರಿಯಾ. ಸೊ ಸೀತಾ ಅವರ ಅಸಲಿ ಹೆಸರು ವೈಷ್ಣವಿ ಗೌಡ, ಹಾಗೆ ಪ್ರಿಯಾ ಅವರ ಅಸಲಿ ಹೆಸರು ಮೇಘನಾ ಶಂಕರಪ್ಪ. ವೈಷ್ಣವಿ ಅವರು ಕೆಲವು ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ರೆ, ಮೇಘನಾ ಅವರು ಇತ್ತೀಚೆಗಷ್ಟೇ ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡಿದ್ದಾರೆ. ಇದೀಗ ವೈಷ್ಣವಿ ಅವರ ರಿಯಲ್ ಲೈಫ್ ಕ್ರಶ್ ಬಗ್ಗೆ ಮೇಘನಾ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನಿಮ್ಮ ಕ್ರಶ್ ಯಾರು ಅಂತ ಪ್ರಶ್ನೆಯನ್ನ ಕೇಳಿರುವಂಥದ್ದು. ಸೊ ಮೊದಲಿಗೆ ಹಾರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ ವೈಷ್ಣವಿ. ಸೊ ನನಗೆ ಯಾರು ಕೂಡ ಕ್ರಶ್ ಇಲ್ಲ, ಶಾಲಾ ಕಾಲೇಜ್ಗೆ ಹೋಗುವಾಗ ತಲೆ ಬಗ್ಗಿಸ್ಕೊಂಡು ಹೋಗ್ತಿದ್ದೆ ಅಂತೆಲ್ಲ ಸುಳ್ಳು ಹೇಳಿದ್ದಾರೆ. ಕೊನೆಗೂ ಮೇಘನಾ ಅವರು ತುಂಬಾ ಸಲ ಕೇಳಿದಾಗ ತಮ್ಮ ಮೊದಲ ಕ್ರಶ್ ಬಗ್ಗೆ ಮಾತನಾಡಿದ್ದಾರೆ. ಸ್ನೇಹಿತರೆ, ಮೊದಲ ಬಾರಿಗೆ ಆತನ ಹೆಸರನ್ನ ಕೂಡ ರಿವೀಲ್ ಮಾಡಿರುವಂಥದ್ದು. ಅಷ್ಟಕ್ಕೂ ಇದಾಗಲೇ ವೈಷ್ಣವಿ ಅವರು ಸುಮಾರು 300ಕ್ಕೂ ಅಧಿಕ ಲವ್ ಪ್ರಪೋಸ್ಗಳು ಬಂದಿದ್ರು ಕೂಡ ಅದನ್ನ ಒಪ್ಕೊಂಡಿಲ್ಲ ಅನ್ನುವಂಥ ಬಗ್ಗೆ ಈ ಹಿಂದೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ರು. ಬಿಗ್ ಬಾಸ್ ಅಲ್ಲೂ ಕೂಡ ಹೇಳ್ಕೊಂಡಿದ್ರು. ಕನ್ನಡ ನಾಡಿನ ಜನತೆಗೆ ಅಗ್ನಿ ಸಾಕ್ಷಿಯ ಸನ್ನಿಧಿಯಾಗಿ ಪರಿಚಿತಗೊಂಡಂತ ವೈಷ್ಣವಿ ಗೌಡ ಅವರ ಸೌಂದರ್ಯ ಆಗಿರ್ಬೋದು, ನಟನೆಯನ್ನ ನೋಡಿ ಲಕ್ಷಾಂತರ ಜನರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇಷ್ಟ ಕೂಡ ಪಟ್ಟಿದ್ದಾರೆ. ಅಗ್ನಿಸಾಕ್ಷಿ ಧಾರಾವಾಹಿಯ ನಂತರ ಬಿಗ್ ಬಾಸ್ ಮನೆಯಲ್ಲೂ ಕಾಣಿಸ್ಕೊಂಡಂತ ವೈಷ್ಣವಿ ಇಲ್ಲಿ ಕೂಡ ಹೆಚ್ಚಿನ ರಗಳೆ ಮಾಡ್ಕೊಳ್ಳದೆ ಸೀದಾ ಸಾದಾ ನಡತೆಯಿಂದ ಜನರ ಮನಸ್ಸನ್ನ ಗೆದ್ದಿದ್ರು. ಎಲ್ಲೂ ಕೂಡ ಜಗಳ ಅದು ಇದು ಏನೂ ಇಲ್ಲ. ಯೋಗ ಮಾಡೋದಾಗಿರ್ಬೋದು ಅಥವಾ ಬೇರೆಯವ್ರು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಕೊಡೋದಾಗಿರ್ಬೋದು, ಅಷ್ಟೇ ಆಕೆಯ ಕೆಲಸ ಆಗಿತ್ತು. ಎಲ್ಲೂ ಕೂಡ ಓವರ್ ಆಕ್ಟಿಂಗ್ ಅನ್ನುವಂಥದ್ದು ಇರಲಿಲ್ಲ. ಯಾಕಂತಂದರೆ ಸಾಕಷ್ಟು ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳು ಒಂದು ಓವರ್ ಆ್ಯಕ್ಟಿಂಗ್ ಮಾಡ್ಕೊಂಡಿರ್ತಾರೆ. ತಾನು ಕಾಣಬೇಕು ಕ್ಯಾಮ್ರಾಕ್ಕೆ ಅನ್ನುವಂಥದ್ದನ್ನು ನೋಡಿಕೊಂಡು ಜಗಳ ಮಾಡೋರು ಇರ್ತಾರೆ, ಕಣ್ಣೀರನ್ನು ಹಾಕೋರು ಇರ್ತಾರೆ, ಸುಮ್ಮನೆ ಡ್ರಾಮಾ ಕ್ರಿಯೇಟ್ ಮಾಡುವವರನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ವೈಷ್ಣವಿ ಅನ್ನುವ ಹೆಸರು ಬಂದಾಗ ಎಲ್ಲೂ ಕೂಡ ಇಂಥದ್ದು ನಮಗೆ ಕಾಣಿಸ್ಕೊಂಡೇ ಇಲ್ಲ. ಇದಾದ ನಂತರ ಸ್ನೇಹಿತರೆ, ಪುನಃ ಒಂದೆರಡು ಸಿನಿಮಾಗಳಲ್ಲೂ ಕೂಡ ನಟಿಸಿದಂಥ ವೈಷ್ಣವಿ ಗೌಡ ಅಲ್ಲಿ ಹೆಚ್ಚಿನ ಯಶಸ್ಸು ಸಿಗದ ಹಿನ್ನೆಲೆಯಲ್ಲಿ ಮತ್ತೆ ಕಿರುತೆರೆಗೆ ವಾಪಸ್ ಆಗ್ತಾರೆ, ಕಮ್ ಬ್ಯಾಕ್ ಆಗ್ತಾರೆ. ಸೊ ಕನ್ನಡ ಬಿಗ್ ಬಾಸ್ ಸೀಸನ್ 10 ಮುಕ್ತಾಯ ಆಗ್ತಿದ್ದಂತೆ ವೈಷ್ಣವಿ ಗೌಡ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಪಾಲ್ಗೊಂಡಿದ್ದಂಥ ಎಪಿಸೋಡ್ನ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಸೊ ಬಿಗ್ ಬಾಸ್ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ವೈಷ್ಣವಿ ಗೌಡ ಅವರಿಗೆ ನಿಮ್ಮ ಪ್ರಕಾರ ಅಂದಾಜು ಎಷ್ಟು ಲವ್ ಪ್ರಪೋಸಲ್ ಬಂದಿರಬಹುದು ಅನ್ನೋದನ್ನ ಕಿಚ್ಚ ಕೇಳ್ತಾರೆ. ಆಗ ವೈಷ್ಣವಿ ಅವರು ಒಂದು ಉತ್ತರವನ್ನ ಕೊಡ್ತಾರೆ. ಸುಮಾರು 200ರಿಂದ 300 ಪ್ರಪೋಸಲ್ಗಳು ಬಂದಿವೆ ಅನ್ನೋದನ್ನ. ಸೊ ಇದನ್ನ ಸುದೀಪ್ ಕೇಳಿದ ತಕ್ಷಣ ಶಾಕ್ ಆಗ್ತಾರೆ. 200-300 ಪ್ರಪೋಸ್ಗಳಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ನಿಮಗೆ ಅನ್ಸೇ ಇಲ್ವಾ ಅನ್ನುವಂಥದ್ದನ್ನ ಕಿಚ್ಚ ತುಂಬ ಕಾಮಿಡಿಯಾಗಿ ಕೇಳ್ತಾರೆ. ಸೊ ನನಗೆ ಲವ್ ಪ್ರಪೋಸಲ್ಗಳನ್ನು ನೋಡಬೇಕು ಅಂತಾನೆ ಅನಿಸಿಲ್ಲ ಸರ್. ನಾನು ಯಾವಾಗಲೂ ಮನಸ್ಸಿನ ಮಾತುಗಳನ್ನು ಕೇಳುವಂಥ ಹುಡುಗಿ, ಆದ್ದರಿಂದ ನನ್ನ ಮನಸ್ಸು ಕೂಡ ಯಾವುದೇ ಪ್ರಪೋಸಲ್ಗಳನ್ನು ನೋಡೋದಕ್ಕೆ ಪ್ರೇರಣೆಯೇ ಆಗಲಿಲ್ಲ. ಸೊ ನನಗೆ ಯಾವುದು ಕೂಡ ಇಷ್ಟ ಆಗಿಲ್ಲ ಅನ್ನೋದನ್ನು ಹೇಳ್ತಾರೆ. ಸೊ ಇದೀಗ ಮೊದಲ ಕ್ರಶ್ ಯಾರು ಅನ್ನುವಂಥದ್ದನ್ನು ಮೇಘನಾ ಅವ್ರು ಕೇಳಿದಾಗ ಇವರು ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಸಾಮಾಜಿಕ ಜಾಲತಾಣದಲ್ಲಿ ವೈಷ್ಣವಿ ಗೌಡ ಅವರು ಏನೇ ಒಂದು ಪೋಸ್ಟನ್ನು ಹಾಕಿದ್ರೂ ಕೂಡ ನಿಮ್ಮ ಮದುವೆ ಯಾವಾಗ, ಸೊ ನಿಮ್ಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರಾ, ಮೊದಲ ಕ್ರಶ್ ಬಗ್ಗೆ ಹೇಳಿ. ಲೈವ್ನಲ್ಲೂ ಕೂಡ ವೈಷ್ಣವಿ ಗೌಡ ಬಂದಂಥ ಸಂದರ್ಭದಲ್ಲಿ ಅದನ್ನೇ ಅಭಿಮಾನಿಗಳು ಕೇಳ್ತಾರೆ, ವೀಕ್ಷಕರು ಕೇಳ್ತಾರೆ. ಸೊ ನಾವು ನಿಮ್ಮನ್ನು ಇಷ್ಟಪಡ್ತೀವಿ, ಸೊ ಓಕೆ ಅಂದರೆ ನನ್ನನ್ನು ಮದುವೆ ಆಗಿ ಅನ್ನುವಂಥವ್ರನ್ನ ಕೂಡ ನಾವು ನೋಡಿದ್ದೀವಿ. ಸೊ ಸಾಕಷ್ಟು ಜನ ಆಕೆಯ ಡೈರೆಕ್ಟ್ ಮನೆಗೆ ಒಂದಷ್ಟು ಪ್ರಪೋಸಲ್ಗಳನ್ನು ಕಳಿಸ್ತಾರೆ, ಗಿಫ್ಟ್ಗಳನ್ನು ಕಳಿಸ್ತಾರೆ, ಲವ್ ಲೆಟರ್ಗಳನ್ನು ಕಳಿಸ್ತಾರೆ. ಆದರೆ ಇವೆಲ್ಲವನ್ನು ವೈಷ್ಣವಿ ಗೌಡ ಅವರು
ರಿಜೆಕ್ಟ್ ಮಾಡಿರುವಂಥದ್ದು. ಸೊ ಇದೀಗ ಮೊದಲ ಕ್ರಶ್ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಗಣೇಶ್ ಅನ್ನುವಂಥ ಹೆಸರನ್ನ ಹೇಳಿದ್ದಾರೆ. ಸೊ ಯಾವುದೋ ಗಣೇಶ್ ಅಂತ ತಿಳಿದಂಥ ಮೇಘನಾ ಅವರಿಗೆ ಅವ್ರು ಕೇಳ್ತಾರೆ ಪ್ರಶ್ನೆ, ಮದುವೆ ಆಗಿದ್ಯಾ ಅನ್ನುವಂಥದ್ದನ್ನು. ಸೊ ಆಗ ವೈಷ್ಣವಿ ಗೌಡ ಹೌದು ಅನ್ನುವಂಥ ಉತ್ತರವನ್ನು ಕೊಡ್ತಾರೆ. ಸೊ ಇದು ನಿಜಕ್ಕೂ ಎಲ್ರಿಗೂ ಕೂಡ ಬೇಸರ ಅಂತ ಅನಿಸುತ್ತೆ. ಸೊ ಮೊದಲನೇದಾಗಿ ಸ್ಟಾರ್ಟಿಂಗ್ ಗಣೇಶ್ ಅನ್ನುವಂಥದ್ದನ್ನು ಹೇಳ್ತಾರೆ, ಆಕೆಯ ಫಸ್ಟ್ ಕ್ರಶ್. ಅದಾದ ಮೇಲೆ ಆತನಿಗೆ ಮದುವೆ ಆಗಿದೆ ಕೂಡ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಇರುವಂಥ ಟ್ವಿಸ್ಟ್ ಸ್ನೇಹಿತರೆ, ಹೌದು, ವೈಷ್ಣವಿ ಗೌಡ ಕೊನೆಗೆ ಅವರನ್ನು ಗೋಲ್ಡನ್ ಸ್ಟಾರ್ ಅಂತ ಕೂಡ ಕರೀತಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಮೇಘನಾಗ ಇದು ಚೀಟಿಂಗ್, ನಾನು ಸೆಲೆಬ್ರಿಟಿಗಳ ಬಗ್ಗೆ ಕೇಳಲಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಆಕೆಯ ಮೊದಲ ಕ್ರಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಸೊ ಇದನ್ನು ಆಕೆ ಲಾಸ್ಟಿಗೆ ರಿವೀಲ್ ಮಾಡುವಂಥದ್ದು. ಸೊ ಕೊನೆಗೆ ವೈಷ್ಣವಿ ಯಾವುದೇ ಕಾರಣಕ್ಕೂ ಮೌನ ಮುರಿದಿಲ್ಲ. ಯಾರು ಆಕೆಯ ಫಸ್ಟ್ ಬಾಯ್ ಫ್ರೆಂಡ್ ಆಗಿರ್ಬೋದು ಅಥವಾ ಕ್ರಶ್ ಅನ್ನೋದನ್ನು. ಸೊ ಇದೇ ವಿಡಿಯೋದಲ್ಲಿ ಗೋಲ್ಗಪ್ಪ ಚಾಲೆಂಜ್ ಕೂಡ ಮಾಡಿದರು ಸ್ನೇಹಿತರೆ. ಅದು ಕೂಡ ಸಖತ್ ಫನ್ನಿ ಆಗಿತ್ತು. ಬಟ್ ಈಗ ಅವರು ಎಲ್ಲೂ ಕೂಡ ರಿವೀಲ್ ಮಾಡ್ಕೊಂಡಿಲ್ಲ ಯಾರು ತನ್ನ ಫಸ್ಟ್ ಕ್ರಶ್ ಅನ್ನುವಂಥದ್ದನ್ನು. ಬಟ್ ರಿವೀಲ್ ಮಾಡಿದ್ರು ಸೆಲೆಬ್ರಿಟಿಗಳ ವಿಚಾರವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ವೈಷ್ಣವಿ ಗೌಡ ಯಾರನ್ನ ಮದುವೆ ಆಗ್ಬೋದು? ಸೊ ಸೀತಾರಾಮನೇ ಮುಂದಿನ ದಿನಗಳಲ್ಲಿ ಮದುವೆ ಆಗ್ತಾರಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.